ಇದ್ದೇನೆ, ಒಬ್ಬ ವ್ಯಕ್ತಿ ಅಥವಾ ಒಂದು 4 ಜನ ನಮಗೇನು ಸಾಧ್ಯ ಮಾಡ್ತಾಯಿದ್ವಿ ಸೀತಾರಾಮ್ ಮೂಲಕ. ಈಗ ನಮಗೇನು ಬೇಕಾಗಿದೆಪ್ಪ ಅಂದರೆ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ನನಗೆ ಒಂದಿಷ್ಟೇನೋ ಪ್ರಶ್ನೆ ಕೇಳಿದ್ರು, ಅದಕ್ಕಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ BDCC ಬ್ಯಾಂಕಿನೊಳಗೆ ದೊಡ್ಡ 2 ಗುಂಪುಗಳಾಗಿದೆ. ಇವತ್ತು ಒಂದು ಕಡೆ ಕತ್ತಿಯವರು ಸೇರಿದ್ದಾರೆ, ಕತ್ತಿ ಮತ್ತು AB ಪಾಟೀಲರು, ಇನ್ನೊಂದು ಕಡೆ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರು ಸೇರಿಕೊಂಡು ಅವರೊಂದು ಗುಂಪು ಮಾಡಿಕೊಂಡು ಅವರೊಂದು ಇದನ್ನು ಆದಷ್ಟು ಪ್ರಜಾಸತ್ತಾತ್ಮಕ ನೆಲೆಗಟ್ಟೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರು ಸಂತೋಷ ಪಡುವಂಥ ವಿಷಯ. ಯಾಕಂದ್ರೆ ಸರಿ ತಪ್ಪ ಇಲ್ಲಿ ಡಿಸ್ಕಷನ್ ಅಲ್ಲ, ಯಾರು ತಪ್ಪು ಮಾಡಿದ್ರು ಯಾರು ಒಪ್ಪು ಮಾಡಿದ್ರು ಏನು ಎಂತು ಅಂತಲ್ಲ, ಅವು ಇದ್ದೇ ಇರ್ತಾವೆ ತಪ್ಪು ಸರಿಗಳು, ಕಾಲಾಂತರದಲ್ಲಿ ಬದಲಾಗ್ತಾ ಹೋಗ್ತಿರ್ತಾವೆ. ಆ ಮಾತು ಅಲ್ಲೇ ಇರಲಿ. ಬಟ್ ಇವತ್ತು ಈ ದಿಶೆಯಲ್ಲೇ ರೈತನ ಮಾರ್ಕೆಟ್ ಮಾಡುವಂಥ ದಿಶೆಯಲ್ಲೇ ನಾವು ಇದನ್ನು ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ಇವತ್ತು ಅನೇಕರು ಅದಕ್ಕೂ ಸ್ಪಂದಿಸ್ತಾ ಇದ್ದಾರೆ ನನಗೆ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಇವತ್ತು ಹೇಳಬೇಕಾಗಿತ್ತು ಮೊದಲನೇದಾಗಿ. ಅಂದ್ರೆ ನಾವು BDCC ಬ್ಯಾಂಕಿಂದು ಬರೀ ಬ್ಯಾಂಕ್ ಅಂತಲ್ಲ, ಅದರ ಮೂಲಕ ಒಂದು ಗೋದಾಮು ಅಥವಾ ಗೋಡಾವಣೆ ಮಾಡಿ ರೈತರು ಬೆಳೆ ಇಳಿಸುವಂಥದ್ದು, ಇಟ್ಕೊಂಡು ಹೋಗುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ಆಯ್ತಂದ್ರೆ ಬೆಲೆ ಬಂದಾಗ, ರೇಟ್ ಬಂದಾಗ ವ್ಯಾಪಾರಿಗೆ ಮಾರ್ಕೊಳ್ಳುವಂಥದ್ದು ಅಲ್ಲೇ ಈ ಪಂಚಾಯತ್ಗಳಲ್ಲೇ ಆಗಲಿ ಅಥವಾ PKPSಗಳಲ್ಲೇ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡ ನಾವು ಅದನ್ನು ಈ ಮೇಲ್ಮೇಲೆ ಮಾಡಿಬಿಡ್ತಾ ಇದ್ವಿ. ಯಾಕಂದ್ರೆ ಕೆಲವು ವಿಷಯಗಳನ್ನ ಯಾರು ಚರ್ಚೆನ ಮಾಡೋದಿಲ್ಲ. ಈ ವಿಷಯದಲ್ಲೇ ಮಾಡಿದ್ರು ಅಷ್ಟು ಕಷ್ಟ ಕ್ಷಣದಾಗ ಬಂದು ಹೋಗ್ತದೆ. ಅದು ನಾವು ಸತತ ಅದು ಹೇಳಬೇಕಾಗ್ತದೆ. ಒಂದು ಸತ್ಯನ ಸಹಿತ ಹೇಳಿ 100 ಸಲ ಹೇಳಿದಾಗ ಸತ್ಯ ಆಗ್ತದೆ, ಇಲ್ಲ ನಂಬುವುದೇ ಇಲ್ಲ. ಅಂಥ ವಾತಾವರಣ ಇವತ್ತು ನಿರ್ಮಾಣ ಆಗ್ಯದ. ಒಟ್ಟಾರೆಯಾಗಿ ಇದು ಈ ದೃಷ್ಟಿ ಇಟ್ಕೊಂಡು, ಆ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಇನ್ನೊಂದು 2 ಮಾತು ಮಾತಾಡೋದು ಇದ್ರ ಜೊತೆಗೆ ಅಂದ್ರೆ ಏನು, ಈಗಂತೂ ನಿಮ್ಗೆ ಗೊತ್ತದ ನಮ್ಮ ಸತೀಶ್ ಜಾರಕಿಹೊಳಿ ಅವರಂತೆ ಈ ಸಹಕಾರ ಕ್ಷೇತ್ರದಲ್ಲೇ ಪೂರ್ಣ ಪ್ರಮಾಣದಲ್ಲಿ ನಾವು ಎಂಟ್ರಿ ಆಗ್ತಿಪ್ಪ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಡು ಹುಕ್ಕೇರಿಯ ಈ ಒಂದು ವಿದ್ಯುತ್ ಶಕ್ತಿ ಏನದಲ್ಲ ಸಂಘ, ಅಲ್ಲೇ ಇವತ್ತು ಎಲೆಕ್ಷನ್ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಹಿಂದಿನ ಆಡಳಿತಗಾರ ಏನು ತಪ್ಪು ಮಾಡಿದ್ದಾರೆ, ಸಾಲ ಹೆಂಗೆ ಮಾಡಿದರು, ಮತ್ತೇನು ಮಾಡಿದರು ಹೇಳ್ತಾ ಇದ್ದಾರೆ. ಅದು ಮಾಡಬೇಕಾಗಿದ್ದ. ಯಾಕಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ಇದ್ದಾಗನೇ ಪ್ರಜಾಪ್ರಭುತ್ವ ಬೆಳೀತಾ ಹೋಗ್ತದೆ ಮತ್ತು ಪ್ರಗತಿ ಆಗ್ತಾ ಇರ್ತದೆ. ಆ ದಿಶೆಯಲ್ಲಿ ಇನ್ನು ನಮ್ಮ ಸತೀಶ್ ಅವರು ಕೊಟ್ಟಂಥ ಕೇಳಿದಂಥ ಪ್ರಶ್ನೆಗಳಿಗೆ ಇನ್ನು ನಮ್ಮ ರಮೇಶ್ ಕತ್ತಿ ಅವರು ಏನು